Hello everyone, myself Chetana Isis, student of Interface College of Computer Applications. Today I will discuss about some topics. First one variables, second one constants, third one data types, fourth one types of data types, fifth one size of the data types. First one variables. Variables are containers for storing data values like numbers and character in C. Variables are containers. Variable and ಕಂಟೈನರ್ಸ್ ಅದರಲ್ಲಿ ಏನ್ ಸ್ಟೋರ್ ಮಾಡ್ಕೊಳ್ತಾರೆ ಅಂದ್ರೆ ಡಾಟಾ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ಕೊಳ್ತಾರೆ ಲೈಕ್ ನಂಬರ್ಸ್ ಮತ್ತೆ ಕ್ಯಾರೆಕ್ಟರ್ಸ್ ಇನ್ ಸಿ ಪ್ರೋಗ್ರಾಮಿಂಗ್ ಒಳಗೆ. ಈ ಹೆಡರ್ ಫೈಲ್ ಇಸ್ ಅ ಫೈಲ್ ವಿತ್ ಎಕ್ಸ್ಟೆನ್ಷನ್ ಡಾಟ್ ಎಚ್ which contains C function declarations and macro definitions to be shared between several source files. Second one, constants. A constant is a name given to the variable whose value cannot be altered or changed. ಅಂದ್ರೆ ಈ ವ್ಯಾಲ್ಯೂ ಆಲ್ಟರ್ ಆಗಲ್ಲ ಮತ್ತೆ ಚೇಂಜ್ ಆಗಲ್ಲ, ಅದನ್ನ ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅದು ಫಿಕ್ಸ್ಡ್ ವ್ಯಾಲ್ಯೂ ಆಗಿರುತ್ತೆ. ಡೇಟಾ ಟೈಪ್ಸ್. ಡೇಟಾ ಟೈಪ್ ಅಂದ್ರೆ ಡೇಟಾ ಟೈಪ್ ಮೀನ್ಸ್ ವಿಚ್ ಟೆಲ್ ದಟ್ ವಾಟ್ ಟೈಪ್ ಆಫ್ ವ್ಯಾಲ್ಯೂ ಟು ಬಿ ಸ್ಟೋರ್ಡ್ ಇನ್ ಅ ವೇರಿಯೇಬಲ್ ಇಸ್ ಕಾಲ್ಡ್ ಡಾಟಾ ಟೈಪ್. ಅಂದ್ರೆ ಯಾವ ತರದ ವ್ಯಾಲ್ಯೂ ಡಾಟಾ ಟೈಪ್ ಒಳಗಡೆ ಸ್ಟೋರ್ ಆಗಿರ್ಬೇಕು ಅನ್ನೋದನ್ನ ಡಾಟಾ ಟೈಪ್ ಹೇಳುತ್ತೆ. ಎಕ್ಸಾಂಪಲ್ ಇಂಟಿಜರ್ ವ್ಯಾಲ್ಯೂ ಅಥವಾ ಫ್ಲೋಟಿಂಗ್ ವ್ಯಾಲ್ಯೂ ಅಥವಾ ಕ್ಯಾರೆಕ್ಟರ್ ನ ಸ್ಟೋರ್ ಮಾಡ್ಬೇಕು ಅನ್ನೋದನ್ನ ಹೇಳುತ್ತೆ. Mainly three types of data types. First one integer, second one character, third one short. And other types of data types in the short int, int, unsigned int, long int, unsigned long int, unsigned long int, char, unsigned char, float, double, long double. Data types ಮತ್ತು size, format, specifier ನೋಡೋದಾದ್ರೆ First one, short int. Short int the size 2 bytes with the specifier percentage HD, and unsigned short into 2 bytes percentage HU into 4 bytes percentage D, unsigned into 4 bytes percentage D, long into 4 bytes percentage ID, unsigned long into 4 bytes percentage IU, long into 8 bytes percentage IID, unsigned long into 8 bytes percentage IIU, character do 1 byte percentage C, unsigned char do 1 byte percentage C, float do 4 bytes percentage F, double do 8 bytes percentage IF, long double do 16 bytes percentage LF. ಪ್ರೋಗ್ರಾಮ್ ಅಲ್ಲಿ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಇಂಟ್ a is equal to 20, p is equal to 20.5, c character c is equal to c. ಈ printf ಅನ್ನೋದು ಒಂದು ಔಟ್ಪುಟ್ ಸ್ಟೇಟ್ಮೆಂಟ್. ಇಲ್ಲಿ ವೇರಿಯೇಬಲ್ ಏನ ಇಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರ್ತೀವಲ್ಲ ಆ ವ್ಯಾಲ್ಯೂ ನೋಡೋದಾದ್ರೆ ಇಲ್ಲಿ ಪರ್ಸೆಂಟೇಜ್ ಡಿ ಫಾರ್ಮೆಟ್ ಸ್ಪೆಸಿಫೈರ್ ಹಾಕೊಂಡಿದೀವಿ, ಯಾಕಂದ್ರೆ ನಾವಿಲ್ಲಿ ಇಂಟಿಜರ್ ವ್ಯಾಲ್ಯೂನ ಔಟ್ಪುಟ್ ಮಾಡ್ತಾ ಇದೀವಿ. ಇಲ್ಲಿ ಸೆಕೆಂಡ್ ಒನ್ ವೇರಿಯೇಬಲ್ ಬಿ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಎಫ್. ಇಲ್ಲಿ ಯಾಕಂದ್ರೆ ನಾವು ಪರ್ಸೆಂಟೇಜ್ ಎಫ್ ಹಾಕೊಂಡಿದೀವಿ ಅಂದ್ರೆ ಫ್ಲೋಟಿಂಗ್ ವ್ಯಾಲ್ಯೂನ ಔಟ್ಪುಟ್ ಅಲ್ಲಿ ರಿಟರ್ನ್ ಮಾಡ್ತೀವಿ, ಸೊ ಅದಕ್ಕಾಗಿ ಪರ್ಸೆಂಟೇಜ್ ಎಫ್ ಹಾಕೊಂಡಿದೀವಿ. ವೇರಿಯೇಬಲ್ ಸಿ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಸಿ. ಇಲ್ಲಿ ಪರ್ಸೆಂಟೇಜ್ ಸಿ ಕ್ಯಾರೆಕ್ಟರ್ ನ ನಾವು ಔಟ್ಪುಟ್ ಮಾಡೋದ್ರಿಂದ ಇಲ್ಲಿ ಪರ್ಸೆಂಟೇಜ್ ಸಿ ನ ಹಾಕೊಂಡಿದೀವಿ. ಹಂಗೆ ಇದ್ರದ್ದು ಸೈಜ್ ನೋಡೋದಾದ್ರೆ ಸೈಜ್ ಆಫ್ ದ ಇಂಟೀಜರ್ ಸೈಜ್ ನ ಇಲ್ಲೆಲ್ಲ ಪರ್ಸೆಂಟೇಜ್ ಡಿ ಯಾಕೆ ಹಾಕೊಂಡಿದೀವಿ ಅಂತಂದ್ರೆ ಸೈಜ್ ಪರ್ಸೆಂಟೇಜ್ ಡಿ ಇಂಟೀಜರ್ ವ್ಯಾಲ್ಯೂ ಅಲ್ಲಿ ಇರುತ್ತೆ. ಸೊ ಸೈಜ್ ಆಫ್ ಇಂಟೀಜರ್ ಪರ್ಸೆಂಟೇಜ್ ಡಿ, ಸೈಜ್ ಆಫ್ ಆಪರೇಟರ್ ಯೂಸ್ ಮಾಡ್ಕೊಂಡು ಇಲ್ಲಿ ಸೈಜ್ ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಹಾಗೆ ಇಲ್ಲಿ ಫ್ಲೋಟ್ ಸೈಜ್ ಅಂಡ್ ಕ್ಯಾರೆಕ್ಟರ್ ಸೈಜ್ ನ ನೋಡ್ತಾ ಇದೀವಿ. ಇದನ್ನ ರನ್ ಮಾಡಿ ನೋಡೋಣ. Variable A contains 20, variable B contains 20.500, variable C contains C, size of the integer 4 bytes, size of the float 4 bytes, size of the char 1 byte. This size of operators use ಮಾಡಿರೋಂಥ ಔಟ್ಪುಟ್. Thank you all.